ಶೋಗಳನ್ನ ಕ್ಯಾನ್ಸಲ್ ಮಾಡಿದ್ದು ಕರ್ನಾಟಕದಲ್ಲಿ. ಹೀಗಿದ್ರೂ ಕೂಡ ಈಗ ಪುಷ್ಪ 2 ಸಿನಿಮಾಗೆ ಸಂಬಂಧಪಟ್ಟಂತೆ ಪೊಲೀಸರು ನಟ ಅಲ್ಲು ಅರ್ಜುನ್ ಅವರನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಹೈದರಾಬಾದ್ನ ಮನೆಯಲ್ಲಿದ್ದಂತಹ ನಟನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಕಳೆದ ಗುರುವಾರ ರಾತ್ರಿ ಸ್ಪೆಷಲ್ ಶೋ ವೇಳೆ ದುರ್ಘಟನೆ ಸಂಭವಿಸಿತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂದಣಿ ಹಿನ್ನೆಲೆಯಲ್ಲಿ ಲಾಠಿ ಚಾರ್ಜ್ ಕೂಡ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕಾಲು ತುಳಿತ ಉಂಟಾಗಿತ್ತು. ಮೃತಪಟ್ಟಿದ್ರು ರೇವತಿಯವರು. ಪೊಲೀಸರಿಂದ ಪುಷ್ಪ ನಟ ಅಲ್ಲು ಅರ್ಜುನ್ ಸೆರೆಯಾಗಿದೆ. ಅಲ್ಲು ಅರ್ಜುನ್ ಅವರು ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಕಾಂಟ್ರವರ್ಸಿಗಳಿಗೆ ಪದೇ ಪದೇ ಸಿಲುಕ್ತಾ ಇದ್ದಾರೆ. ಪದೇ ಪದೇ ಕಾಂಟ್ರವರ್ಸಿಗಳನ್ನ ಮಾಡ್ಕೋತಾ ಇದ್ರು, ವಿವಾದಕ್ಕೆ ಸಿಲುಕ್ತಾ ಇದ್ರು. ಅಲ್ಲು ಅರ್ಜುನ್ ಅವರ ಸಿನಿಮಾ ಜರ್ನಿಯನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಅವರು ನಾಯಕ ನಟರಾಗೋದಕ್ಕೂ ಮೊದಲು ಚಿರಂಜೀವಿ, ಮೆಗಾಸ್ಟಾರ್ ಚಿರಂಜೀವಿ ಅವರ ಡ್ಯಾಡಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು. ಮೆಗಾಸ್ಟಾರ್ ಚಿರಂಜೀವಿ ಅವರ ಡ್ಯಾಡಿ ಸಿನಿಮಾ ಬಂದಿತ್ತು. ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು, ಸೈಡ್ ಆಕ್ಟರ್ ಆಗಿ ಇದ್ದದ್ದು. ಅದಾದ ಬಳಿಕ ಅಧಿಕೃತವಾಗಿ ನಾಯಕ ನಟರಾಗಿದ್ದು ಗಂಗೋತ್ರಿ ಫಿಲಿಂ ಮೂಲಕ. ಅದಾದ ಬಳಿಕ ಬನ್ನಿ, ಆರ್ಯ, ಹೀಗೆ ಸಾಕಷ್ಟು ಫಿಲ್ಮ್ ಬಂದು. ಬಟ್ ಪುಷ್ಪ ಮಾತನಾಡಲಿಕ್ಕೆ ಹರಿರಾಮ್ ವಕೀಲರು ಕೂಡ ದೂರವಾಣಿ ಸಂಪರ್ಕದಲ್ಲಿರುವಂಥದ್ದು. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಈಗ ನಿಮ್ಗೆ ಕೂಡ ಗೊತ್ತಿರೋ ವಿಚಾರ, ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ, ಅಂದ್ರೆ ಸುಮೋಟೋ ಕೇಸ್ ದಾಖಲಾಗಿತ್ತಂತ. ಬಟ್ ಯಾವ ಇರುತ್ತೆ ಮುಂದೆ ಪ್ರೋಸೆಸ್ ಅಂತ ಹೇಳಿ. ಅದೇ ಈಗ ಆಕ್ಚುಲಿ ಅವ್ರಿಗೆ ಈಗ ಯಾವ ಸೆಕ್ಷನ್ ಅಡಿಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದಾರೆ ಅಂತ ಅದು ಗೊತ್ತಾಗ್ಲಿಲ್ಲ. ಬಟ್ ಆದ್ರೂ ಕೂಡ ಏನಂತ ಹೇಳಿದ್ರೆ, ನೀವು ಯಾವ್ದಾದ್ರು ಒಂದಿಷ್ಟು ಹೆಚ್ಚು ಸಂಖ್ಯೆ ಜನರನ್ನ ಸೇರಿಸುವ ಸಂದರ್ಭದಲ್ಲಿ ಒಂದಿಷ್ಟು ಪ್ರಿಕಾಷನ್ಸ್ ನ ತಗೋಬೇಕಾಗ್ತದೆ. ಸೊ ಹಾಗಾಗಿ ಈಗ ಕಾಲ್ ತುಳಿತ ಆಗಿರೋದ್ರಿಂದ ಅದೊಂಥರ ಅದು ನೆಗ್ಲಿಜೆನ್ಸ್ ಆಗ್ತದೆ. ನೆಗ್ಲಿಜೆನ್ಸ್ ಆಗಿರೋದ್ರಿಂದ ಅಫ್ಕೋರ್ಸ್ ನನಗನ್ಸುತ್ತೆ ಅಲ್ಲಿರ್ತಕ್ಕಂತ ಏನು ಪೊಲೀಸರು ಕೂಡ ಅದಕ್ಕೆ ಜವಾಬ್ದಾರರಾಗ್ತಾರೆ. ಯಾಕಂದ್ರೆ ಈಗ ಅಲ್ಲಿ ಮೊದ್ಲೇ ಗೊತ್ತಿರೋದ್ರಿಂದ ಅವರು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದಿಷ್ಟು ಕ್ರಮವನ್ನ ಜರುಗಿಸಬೇಕಾಗಿತ್ತು. ಮತ್ತೆ ಅದ್ರ ಜೊತೆಗೆ ಇವ್ರದೇ ಸಿನಿಮಾ ಆಗಿರೋದ್ರಿಂದ ಸೊ ಇವ್ರು ನೋಡ್ಲಿಕ್ಕೆ ಬಂದು, ಅಂದ್ರೆ ಇವ್ರ ಸಿನಿಮಾ ನೋಡ್ಲಿಕ್ಕೆ ಬಂದು ಆತರ ಆಗಿರೋದು ಅನ್ನೋಂಥದ್ದು ಇರೋದ್ರಿಂದ ಬಹುಶಃ ಆ ಥಿಯೇಟರ್ಗೆ ಏನಾದ್ರು ಬಂದಿರ್ಬೇಕಲ್ಲ ಅವತ್ತು. ಹಲೋ, ಬಂದಿದ್ರು ಸರ್. ಅಂದ್ರೆ ಅದು ಪ್ರೀಮಿಯರ್ ಶೋ ಆಗಿತ್ತು, ಥಿಯೇಟರ್ಗೆ ಬಂದಿದ್ರು. ಆ ಸಂದರ್ಭದಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಅದೇ ಹಾಗಾಗಿ ಆ ಕಾರಣಕ್ಕೆ ಮೋಸ್ಟ್ಲಿ ಅವ್ರ ಮೇಲೆ ಅದೇ ಒಂದಿಷ್ಟು ನೆಗ್ಲಿಜೆನ್ಸ್ ಇದ್ರ ಮೇಲೆ ಏನಾದ್ರು ಮಾಡಿರ್ತಾರೆ. ಸೊ ಹಾಗಾಗಿ ಇದು ನನಗನ್ಸುತ್ತೆ ಇದು ಅವ್ರಿಗೆ ಏನ್ ಬೇಲ್ ಸಿಗುತ್ತೆ, ಬೇಲು ಸಿಗಬಹುದು. ತುಂಬಾ ಸೀರಿಯಸ್ ಏನು ಆಗೋದಿಲ್ಲ ಅಂತ ಬೇಲ್ ಸಿಗುವ ಅವಕಾಶಗಳು ಜಾಸ್ತಿ ಇದೆ. ಬೇಲ್ ಸಿಗುತ್ತೆ ಏನದೇನು ಇದಾಗಲ್ಲ. ಯಾಕಂದ್ರೆ ಇದ್ರಲ್ಲಿ ಅವ್ರದ್ದೇನು ನೇರವಾದಂತ ಪಾತ್ರ ಇಲ್ದಿರೋದ್ರಿಂದ ಹಾಗಾಗಿ ಅದು ಏನು ಇದಾಗಲ್ಲ. ಬಟ್ ಆದ್ರೂ ಕೂಡ ಇದೊಂದು ರೀತಿ ಎಚ್ಚರಿಕೆ ಇದೆ ಮುಂದೆ ಬರ್ತಕ್ಕಂತ ಒಂದಿಷ್ಟು ಬೇರೆ ಸಿನಿಮಾ ಸ್ಟಾರ್ಗಳಿಗೆ ಆಗ್ಲಿ ಅಥವಾ ರಾಜಕಾರಣಿಗಳಿಗಾಗ್ಲಿ ಒಂದು ಎಚ್ಚರಿಕೆ ಇದೆ. ಯಾಕಂದ್ರೆ ನಾವ್ ಏನೇ ಮಾಡ್ಬೇಕಾದ್ರೂ ಕೂಡ ಒಂದಿಷ್ಟು ಪ್ರಿಕಾಷನ್ಸ್ ನ ತಗೋಬೇಕಾಗ್ತದೆ. ಯಾಕಂದ್ರೆ ದೊಡ್ಡ ಸಂಖ್ಯೆ ಬಂದಂತ ಸಂದರ್ಭದಲ್ಲಿ ಈಗ ಕಾಲ್ ತುಳಿತ ಆಗ್ತದೆ ಅಂತ ಗೊತ್ತಿರ್ತದೆ ನಮ್ಗೆ. ಹಾಗಾಗಿ ಅದಕ್ಕೆ ಏನು ಸೂಕ್ತವಾಗಿರ್ತಕ್ಕಂತ ಒಂದಿಷ್ಟು ಪ್ರಿಕಾಷನರಿ ಮೆಜರ್ಸ್ ತಗೋಬೇಕಾಗಿತ್ತು. ಅದರಲ್ಲೂ ಕೂಡ ಎಡವಿದ್ದಾರೆ. ಆಮೇಲೆ ಈಗ ಅಲ್ಲಿರ್ತಕ್ಕಂತ ಏನು ಡಿಸ್ಟ್ರಿಬ್ಯೂಟರ್ಸ್ ಇರ್ಬೋದು ಅಥವಾ ಪ್ರೊಡ್ಯೂಸರ್ಸ್ ಇರ್ಬೋದು, ಅವರು ಕೂಡ ಅದಕ್ಕೆ ಜವಾಬ್ದಾರರಾಗ್ತಾರೆ. ಯಾಕಂದ್ರೆ ಈಗ ಅವ್ರಿಗೆ ಒಬ್ಬ ಈತ ದೊಡ್ಡ ಸ್ಟಾರು, ಮತ್ತೆ ಜೊತೆಗೆ ಆ ಸಿನಿಮಾದು ಈಗಾಗ್ಲೇ ಬಹಳಷ್ಟು ದೊಡ್ಡ ಕ್ರೇಜ್ ಇದ್ದಿದ್ರಿಂದ ಅದು ಆ ರೀತಿ ಆಗಬಹುದು ಅನ್ನುವಂತ ಮುನ್ಸೂಚನೆಗಳು ಖಂಡಿತವಾಗ್ಲೂ ಎಲ್ರಿಗೂ ಇತ್ತು. ಹಾಗಾಗಿ ಅಂತ ಸಂದರ್ಭದಲ್ಲಿ ಇವರು ಅದನ್ನ ಸರಿಯಾದಂತ ಸೂಕ್ತವಾಗಿರ್ತಕ್ಕಂತ ಏನು ಪ್ರಿಕಾಷನರಿ ಮೆಜರ್ಸ್ ತಗೊಳ್ಳದೇ ಇರೋದ್ರಿಂದ ಸೊ ಹಾಗಾಗಿ ಅಫ್ಕೋರ್ಸ್ ಅವ್ರ ಮೇಲೆ ಅದು ಮಾಡಿರ್ತಾರೆ. ಅದೇ ಸೆಕ್ಷನ್ ನೋಡ್ಬೇಕಾಗ್ತದೆ ನಾವು ಏನ್ ಸೆಕ್ಷನ್ಸ್ ಅನ್ನ ಹಾಕಿದ್ರೆ ಅವ್ರ ಮೇಲೆ ಅಂತಕ್ಕಂಥದ್ದು. ಬಟ್ ನನಗನ್ಸುತ್ತೆ ಇದು ಏನು ಅಷ್ಟು ದೊಡ್ಡ ಇದಾಗೋದಿಲ್ಲ. ಹಾಗಾಗಿ ಬೈಲ್ ಸಿಗ್ತದೆ ಅವ್ರಿಗೆ. ತಗೊಂಡೋಗಿ ಒಂದಿಷ್ಟು ಪೊಲೀಸರು ಒಂದು ಎನ್ಕ್ವೈರಿ ಅನ್ನುವಂತ ಹೆಸರಿನಲ್ಲಿ, ಯಾಕಂದ್ರೆ ಈಗ ಕಾನೂನಾತ್ಮಕವಾಗಿ ಏನೇನು ಪ್ರೊಸೀಜರ್ಸ್ ಅದನ್ನೆಲ್ಲ ಮಾಡ್ಬೇಕಾಗಿರೋದ್ರಿಂದ ಆ ಪ್ರೊಸೀಜರ್ಸ್ ನ ಮಾಡ್ಲಿಕ್ಕೆ ಕರ್ಕೊಂಡೋಗಿರ್ತಾರೆ. ಬಹುಶಃ ಒಂದಿಷ್ಟು ಹೇಳಿಕೆ ಪಡ್ಕೊಂಡು ಈಗ ಅದು ಬೈಲೇಬಲ್ ಹಾಕಿದ್ರ, ನಾನ್ ಬೈಲೇಬಲ್ ಹಾಕಿದ್ರ, ಅಥವಾ ಅದರಲ್ಲೂ ಕೂಡ ನಿಮಗೆ ಸ್ಟೇಷನ್ ಬೈಲ್ ಸಿಗುವಂತ ಸೆಕ್ಷನ್ಸ್ ಹಾಕಿದ್ರ ಅದು ನೋಡ್ಬೇಕದು. ಈಗ ಸಾಮಾನ್ಯವಾಗಿ ಸ್ಟೇಷನ್ ಬೈಲ್ ಸಿಗುವಂತ ಸೆಕ್ಷನ್ಸ್ ಹಾಕಿದ್ರೆ ಅಲ್ಲೇ ಸ್ಟೇಷನ್ ಅಲ್ಲೇ ಬೈಲ್ ಕೊಟ್ಟು ಕಳಿಸ್ತಾರೆ. ಇಲ್ಲ ಅಂದ್ರೆ ಅಫ್ಕೋರ್ಸ್ ಕೋರ್ಟ್ಗೆ ಹೋಗಿ ನಾನ್ ಬೈಲೇಬಲ್ ಇದ್ರೆ ಬೈಲ್ ಆರಾಮಾಗಿ ಸಿಗ್ತದೆ. ಸೊ ನಾನ್ ಬೈಲೇಬಲ್ ಅಂತಿದ್ದಾಗ ಒಂದ್ ಸ್ವಲ್ಪ ತಡ ಆಗ್ಬೋದು ಅಷ್ಟೇ, 1-2-3 ದಿನಗಳು ತಡ ಆಗ್ಬೋದು. ಹಾಗಾಗಿ ನನ್ಗನ್ಸುತ್ತೆ ಅದೊಂದು ದೊಡ್ಡ ಇದೇನು ಸಮಸ್ಯೆ ಏನಾಗಲ್ಲ. ಬಟ್ ಇದೊಂದು ನನ್ಗನ್ಸುತ್ತೆ ಇದು ಒಂದು ಎಚ್ಚರಿಕೆ ಗಂಟೆ ಅಂತ ಅನ್ಸುತ್ತೆ ನನಗೆ. ಹೌದು. ಧನ್ಯವಾದ ಸರ್ ಮಾತನಾಡಕ್ಕೆ. ಥ್ಯಾಂಕ್ ಯು ಸೋ ಮಚ್.
ಅಶ್ವವೇಗ ಇಂಗ್ಲಿಷ್ ನ್ಯೂಸ್. Coming soon. Your channel, your voice, your trust.